ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ಗೌರಿ ಹಬ್ಬ ಇದೆ. ನಾನು ಬೆಳಿಗ್ಗೆನೇ ಸ್ವಲ್ಪ ಬಿಸಿನೀರು ಕುಡಿದು ಈಗ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಅಂತ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ಸು, ಈರುಳ್ಳಿ, ಒಂದೆರಡು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಜಾರ್ಗೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಬೆಳಿಗ್ಗೆ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದು. 1 ಪಾವ್ ಅಕ್ಕಿಗೆ ಇಷ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಮಸಾಲ ರೆಡಿ ಆಗಿದೆ. ಇವಾಗ ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಏನು ಸ್ಪೈಸಸ್ ಬರುತ್ತಲ್ಲ ಡ್ರೈದು, ಅದನ್ನು ಹಾಕ್ಕೋಬೇಕಾಗತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ನಾವು ನೆಕ್ಸ್ಟು ಟೊಮೆಟೊನ ಹಾಕ್ಕೊಳ್ತೀನಿ. ಈಗ ಬಟಾಣಿ ಕೂಡ ಹಾಕೊಬೋದು, ಹಸಿ ಬಟಾಣಿ ಸಿಗ್ತಾ ಇಲ್ಲ, ಎಲ್ಲೂ ಫ್ರೋಝನ್ದು ಕೂಡ ಖಾಲಿಯಾಗಿದೆ. ನಾನು ಸ್ಟೋರಲ್ಲಿ ಹೋದಾಗ ಕೇಳ್ತಾ ಇರ್ತೀನಿ, ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಟಾಣಿ ಸ್ಕಿಪ್ಪು. ನೈಟ್ ನೆನೆಸೋದು ಮರೆತ್ಕೊಂಡೆ, ಹಾಗಾಗಿ ಬಟಾಣಿ ಹಾಕಿಲ್ಲ. ಇದೇ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದೆಲ್ಲ ಸ್ವಲ್ಪ ಮ್ಯಾಶ್ ಆಗೋವರೆಗೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಈ ಥರ ಕುದಿ ಬರೋ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಫ್ಲೇವರ್ಡ್ ಆಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಕುದಿ ಆದಮೇಲೆ ಸ್ವಲ್ಪ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರೋ ಅಕ್ಕಿ ಹಾಕ್ಕೊಂಡ್ರೆ ಈ ಥರ ಮಿಕ್ಸ್ ಮಾಡ್ಕೋಬೋದು, ಅಥವಾ ನೆನೆಸಿ ಹಾಕ್ಕೊಳ್ತೀರಾ ಅಂದರೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಅನ್ನ ಎಲ್ಲ ಪುಡಿ ಅಂದರೆ ಅಕ್ಕಿ ಎಲ್ಲ ಪುಡಿ ಆಗಿಬಿಟ್ರೆ ಅನ್ನ ಕೂಡ ಪುಡಿ ಆಗುತ್ತೆ. ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದರ ಡಬಲ್ ನಾವು ನೀರು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಉಪ್ಪು ಕೂಡ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಉಪ್ಪೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಈ ಥರ ಚೆನ್ನಾಗಿ ಅಲ್ಲಿ ಹಿಂಗ್ತಾ ಇರುತ್ತೆ ನೀರು. ಆ ಟೈಮಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ತೊಗೊಳ್ತೀನಿ, ಅಥವಾ 1 5 ಮಿನಿಟ್ಸ್ ದಮ್ ಕಟ್ಟಿದ್ರೆ ಸಾಕಾಗುತ್ತೆ, ಪಲಾವ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಮ್ಮದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಕೂಡ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಗ್ರಾಸರೀಸು, ಅದು ಕೂಡ ಡೆಲಿವರಿ ಆಯಿತು. ಅದನ್ನ ಈಸ್ಕೊಳ್ತಾ ಇದ್ರು ಯಶು. ಈಗ ಪಲಾವ್ ರೆಡಿಯಾಗಿದೆ, ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಲಾವ್ ಅಂತೂ ಚೆನ್ನಾಗಾಗಿತ್ತು ಅವತ್ತು. ಬಟ್ ಬಟಾಣಿ ಏನಾದರೂ ಮಧ್ಯ ಸಿಕ್ಕಿದೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮೊಸರು ಜೊತೆಲಿ ಪಲಾವ್ ತಿಂದ್ವಿ ಅವತ್ತು ಬೆಳಿಗ್ಗೆ. ಈಗ ಸಂಜೆ ಆಗಿದೆ. ಯಶು ಏನಂತಿದ್ದಾರೆ ಅಂದರೆ ಪಾಪುಗೆ ಬಟ್ಟೆ ತೊಗೊಂಡಿರಲಿಲ್ಲ, ಇನ್ನೂ ಅವಳದು ಬರ್ಡೇ ಇತ್ತು ಗಣೇಶ ಹಬ್ಬದ ದಿನ, ಇನ್ನೂ ಬಟ್ಟೆ ತೊಗೊಂಡಿರಲಿಲ್ಲ. ನಡಿ ಹೋಗೋಣ ಅಂತ ಹೇಳ್ತಾಯಿದ್ರು, ರೆಡಿ ಆಗಿರು ಬರ್ತೀನಿ ಅಂತ. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಏನೋ ಒಂಥರ ಮುಖದಲ್ಲಿ ಕಳೆ ಬಂದುಬಿಡುತ್ತೆ ಅಲ್ವಾ. ನಾನು ಆಯಿತು ರೆಡಿ ಆಗ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಸಂಜೆ ಆಯಿತು, ಯಾಕಂದರೆ ಲಿಕ್ವಿಡ್ ಇರಲಿಲ್ಲ ಮನೆಯಲ್ಲಿ, ಖಾಲಿ ಆಗಿಬಿಟ್ಟಿತ್ತು ವಾಷಿಂಗ್ ಮಿಷಿನ್ದು. ಸ್ವಲ್ಪ ಬಟ್ಟೆ ಇತ್ತು, ಆಮೇಲೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಿರಲಿಲ್ಲ. ಆ ಬೆಡ್ಶೀಟು ಮತ್ತು ನಾವು ಹೊಸ್ಕೊಳ್ಳೋದಂತೂ ಕಾಟನ್ ರಗ್ಗಳು ಇದೆಲ್ಲನೂ ವಾಶ್ಗೆ ಹಾಕಬೇಕಿತ್ತು. ಅದೆಲ್ಲ ವಾಶ್ಗೆ ಹಾಕಿ ಸಣ್ಣ ಪುಟ್ಟ ಕ್ಲೀನಿಂಗು, ಮತ್ತು ಲಿರೀಶಾ ಬರ್ಡೇಗೆ ರೂಮ್ನ ಡೆಕೋರ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ವ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು, ಇದೆಲ್ಲ ಏನೋ ಒಂಥರ ಕೆಲಸ ಹಿಡೀತು ನನಗೆ. ಜೊತೆಗೆ ಲಿರೀಶಂಗೂ ಕೂಡ ರಜಾ ಇತ್ತು, ಅವಳಿಗೂ ಸ್ವಲ್ಪ ಲೈಟಾಗಿ ಕೆಮ್ಮು, ಹುಷಾರಿರಲಿಲ್ಲ. ಹಾಗಾಗಿ ಅವಳನ್ನು ಕೂಡ ಕೇರ್ ಮಾಡೋದ್ರಲ್ಲಿ ಟೈಮ್ ಓಡ್ತು. ಸೊ ಸಂಜೆ ನಾನು ದೇವ್ರ ದೀಪ ಎಲ್ಲ ವಾಶ್ ಮಾಡಿಕೊಂಡು ದೇವ್ರ ಕೋಣೆಲ್ಲ ಒರೆಸಿ ಸ್ವಲ್ಪ ನೀಟಾಗಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಡ್ತು. ಈಗಂತೂ ಟೈಮ್ ಎಷ್ಟು ಬೇಗ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ, ಹೇಗೆ ಮೂವ್ ಆಗಿಬಿಡ್ತಿದೆ ದಿನಗಳು ಅಂತ ಅನ್ನಿಸ್ತಿದೆ. ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಹೊಸ ಬಟ್ಟೆ ಅಂದರೆ ಒಂದು ಗೌನ್ ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋಯಿಂದ, ಅದಿನ್ನೂ ಡೆಲಿವರ್ ಆಗಿರಲಿಲ್ಲ. ಮೇ ಬಿ ಅದು ಗಣೇಶ ಹಬ್ಬದಿಂದ ಬರ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅವತ್ತೇ ಬಂತದು. ಆಮೇಲೆ ನಂದು ಒಂದು ಸ್ಯಾರಿ ತೊಗೊಂಡಿದ್ದೆ, ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಊರಲ್ಲಿ ಕೊಟ್ಟಿದ್ದೆ. ಸೊ ಆ ಸ್ಯಾರಿನೇ ವೇರ್ ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಬ್ಲೌಸ್ ಅವರು ಹಬ್ಬದ ದಿನವೇ ಕೊಟ್ಟರು. ಯಶು ಹೋಗಿ ಇಸ್ಕೊಂಡು ಬಂದು ಕೊಟ್ಟರು, ಅದನ್ನೇ ವೇರ್ ಮಾಡಿ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡೆ.
ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನಂದರೆ ಲಿರೀಶಾಗೆ ಸ್ವಲ್ಪ ಬರ್ಡೇಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕು ಇವಾಗ. ಯಶು ಕರ್ಕೊಂಡು ಹೋಗ್ತಿದ್ದಾರೆ. ಟೈಮಿಗೆ ಒಂದು 6 ಗಂಟೆ ಆಗಿದೆ. ಬೇಗ ಬೇಗ ಹೋಗಿ ಬರಬೇಕು. ಲಿರೀಶಾ ಬೇರೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಮೇಲೆ ಎಬ್ಬಿಸ್ಬೇಕು ಇವಾಗ. ನೀರು ಕುಡಿಯೋಕೆ ಹೋಗಿ ಇಲ್ಲಿ ಬೇರೆ ಚೆಲ್ಕೊಂಡೆ. ಬೇಬಿ ಗುಡ್ ಮಾರ್ನಿಂಗ್. ನಡಿ ಹೋಗೋಣ. ಬಟ್ಟೆ ಬೇಡವಾ? ಹೊಸ ಬಟ್ಟೆ? ಹ್ಯಾಪಿ ಬರ್ಡೇ. ಲಿರೀಶಾ ಅಂತೂ ತುಂಬಾ ಹಠ ಮಾಡ್ತಾಳೆ. ನನ್ನ ಫ್ರೆಂಡ್ಸು ಅಥವಾ ರಿಲೇಷನ್ಸ್ ಏನಂತಾರೆ ಅಂದರೆ, ಪಾಪು ಎಷ್ಟು ಸೈಲೆಂಟು, ಅವಳು ಎಷ್ಟು ಏನು ತೀಟೆ ಮಾಡಲ್ಲ, ಹಂಗೆ ಹಿಂಗೆ ಸ್ವಲ್ಪ ಆರಾಮಾಗಿರ್ತಾಳೆ, ನಿಂಗೆ ರಿಸ್ಕ್ ಇಲ್ಲ ಅಂತೆಲ್ಲ ಅಂತಾರೆ. ಇಲ್ಲಿ ನೋಡಿ ಅವಳಿಗೆ ತಲೆ ಬಚ್ಚೋದಕ್ಕೆ ಹೋದರೆ ಬಾಚಣಿಗೆನ ತೆಗೆದು ಎಸ್ತೇ ಬಿಟ್ಲು. ಅದು ಸಂದಿಲಿ ಹೋಗಿ ಬಿದ್ದೋಯ್ತು. ಮಂಚದಿಂದ ಹಿಂದೆ ಕಾಟಿಂದೆ ಜಾಗ ಇದೆಯಲ್ಲ, ಅಲ್ಲಿ ಬೀಳ್ತು. ಅದನ್ನಂತೂ ಎಳೆಯೋದಕ್ಕೆ ನನ್ನ ಕೈಲಾಗಲ್ಲ. ಹಾಗೆ ಕೈಯಲ್ಲೇ ಸಿಂಪಲ್ಲಾಗಿ ಹಿಂಗೆ ಬಾಚಿಬಿಟ್ಟು ಹೇರ್ ಕ್ಲಿಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ತುಂಬಾ ಅವಳು ಹಠ ಮಾಡ್ತಾಳೆ. ಒಂದೊಂದು ಸಲ ನನಗೂ ತಾಳ್ಮೆ ಮೀರಿರುತ್ತೆ. ಬಟ್ ನಾನು ಸಾಧ್ಯ ಆದಷ್ಟು ಅವಳಿಗೆ ರೇಗಾಡೋದು ಹೊಡೆಯೋದು ಕಮ್ಮಿನೇ. ಬಟ್ ಒಂದೊಂದು ಸಲ ಹೊಡೆದ್ರೆ ಮಾತ್ರ ಸರಿಯಾಗಿ ಕೊಟ್ಟಿರ್ತೀನಿ ಏಟು. ಬಟ್ ಎಷ್ಟಾಗುತ್ತೆ ಅಷ್ಟು ನಾನು ಕಂಟ್ರೋಲ್ ಮಾಡ್ತೀನಿ, ಮುದ್ದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ಯಶು ಕೂಡ ಬಂದರು. ಆಗಲೇ 6 ಗಂಟೆ ಮೇಲೆ ಆಗಿಬಿಟ್ಟಿತ್ತು ನಾವು ಮನೆಯಿಂದ ಹೊರಟಾಗ. ಹೋದ್ವಿ. ಇಲ್ಲಿ ಎಲ್ಲ ಗಣೇಶನೆಲ್ಲ ಇಟ್ಕೊಂಡಿದ್ರು. ಸ್ವಲ್ಪ ನಾನು ವೀಡಿಯೋ ತೊಗೊಂಡೆ. ಬಟ್ ಗಣೇಶ ಇಟ್ಟಿರೋ ಜಾಗದಲ್ಲೇ ನಾನು ವೀಡಿಯೋ ಮಾಡೇ ಇಲ್ಲ. ಇಲ್ಲೆಲ್ಲ ಬಾಳೆಕಂದು ಹೂಗಳು ಎಲ್ಲನೂ ಚೆನ್ನಾಗಿ ಮಾರ್ತಾಯಿದ್ರು. ನಾವಿಲ್ಲಿ ವಿ ರೋಡಲ್ಲೇ ಒಂದು ಶಾಪ್ ಇದೆ, MK ಫ್ಯಾಷನ್ ಅಂತ. ನಿಯರ್ ಇದು ಗಣಪತಿ ದೇವಸ್ಥಾನ ಬರುತ್ತಲ್ಲ, ಆ ಕ್ರಾಸಿಂಗ್ ಹತ್ರನೇ ಈ ಅಂಗಡಿ ಇರೋದು. ಇಲ್ಲೇ ನಾವು ಯಾವಾಗಲೂ ಬಟ್ಟೆನ ಪರ್ಚೇಸ್ ಮಾಡ್ತೀನಿ. ಇದು ಬಿಟ್ಟರೆ ಆನ್ಲೈನಲ್ಲಿ ತೊಗೊಳ್ತೀನಿ ಅಷ್ಟೇ. ಇಲ್ಲಿ ಮಂಡ್ಯದಲ್ಲಿ ನಾನು ಇನ್ನೆಲ್ಲೂ ಕೂಡ ತೊಗೊಳ್ಳಲ್ಲ. ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಂಡ್ಯದಲ್ಲಿ. ಹಾಗಾಗಿ ಇದೇ ಅಂಗಡಿಗೆ ನಾವು ಹೋಗ್ತಾ ಇದ್ವಿ ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ. ಇವರು ಫಸ್ಟ್ ಈ ಶರಾರ ತೋರಿಸಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅದೇ ತಾನೇ ತೊಗೊಂಡಿದ್ದೀನಿ ನಾವು ಲಿರೀಶಾಗೆ ಅಂತ. ಸೇಮು, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇದು ಅಷ್ಟೇ. ಅದಕ್ಕೆ ಅದು ಬೇಡ ಅಂತ ಅಂದ್ಕೊಂಡು ನನಗೆ ಬರ್ಡೇಗೆ ಬೇಕು, ಟ್ರೆಡಿಷ್ನಲ್ಲಾಗಿ ಏನು ಬೇಡ ಅಂದೇಳಿ ಫ್ರಾಕ್ಗಳನ್ನ ನೋಡೋದಕ್ಕೆ ಅಂತ ಬಂದ್ವಿ. ಲಿರೀಶಾ ಇಲ್ಲಿ ಬಂದ್ರು ಫೋನ್ ಇಟ್ಕೊಂಡೇ ಕೂತಿದ್ಲು. ಇದೊಂದು ಫ್ರಾಕ್ ಇಷ್ಟ ಆಯಿತು. ಬಟ್ ಅದೇನೋ ಒಂಥರ ಏನೋ ಇಷ್ಟ ಆಯಿತು, ಏನೋ ಬೇಡ ಅಂತ ಅನ್ನಿಸ್ತು. ಆಮೇಲೆ ಇದೊಂದು ಫ್ರಾಕ್ನ ಹಾಕಿ ಟ್ರೈ ಮಾಡಿ ಎಲ್ಲ ನೋಡ್ತಾಯಿದ್ರು ಯಶು. ನಾವು ಟ್ರಯಲ್ ರೂಮ್ಗೇನು ಹೋಗಲಿಲ್ಲ, ಇದೆ ಬಟ್ಟೆ ಮೇಲೇ ಹಾಗೆ ಹಾಕಿ ನೋಡಿದ್ರು ಯಶು. ಇಷ್ಟರಲ್ಲೇ ಒಂದು ಫ್ರಾಕ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ಈಗ ಆಲ್ರೆಡಿ ಯಾವ ಫ್ರಾಕ್ ತೊಗೊಂಡಿದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹಾಗೆ ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಯಾವ ಡ್ರೆಸ್ ಅಂತ ಗೊತ್ತಾಗಿರುತ್ತೆ. ಲಿರೀಶಾಗೆ ಇದು ಒಂಥರ ಕಲರ್ ಚೆನ್ನಾಗಿ ಅನ್ನಿಸ್ತು. ಬಟ್ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಇದೊಂದು ಇಷ್ಟ ಆದ್ರೂ ಏನೋ ಒಂದು ಕಳೆನೇ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಇದು ಬೇಡ ಅಂತ ಅಂದ್ಕೊಂಡ್ವಿ. ಬಟ್ಟೆ ತೊಗೊಂಡು ಬಂದ್ವಿ. ಹಾಗೆ ಇದೊಂದು ಡಿಸ್ಪ್ಲೇಗೆ ಹಾಕಿದ್ದು. ಇದೊಂದು ನನಗೆ ಕಲರ್ ಇಷ್ಟ ಆಯಿತು. ಸ್ವಲ್ಪ ಏನೋ ಒಂಥರ ನನಗೆ ಓವರ್ ಅಂತ ಅನ್ನಿಸ್ತದು. ಹಾಗಾಗಿ ಅದನ್ನ ಪರ್ಚೇಸ್ ಮಾಡಲಿಲ್ಲ. ಇದೇ ಒಂದು ಫ್ರಾಕ್ನ ತೊಗೊಂಡು ಬಂದ್ವಿ. ಸೊ ಇದೇ ಒಂದು ಅಂಗಡಿಲಿ ನಾವು ಮಂಡ್ಯದಲ್ಲಿ ಶಾಪಿಂಗ್ ಮಾಡೋದು. ಇಲ್ಲಿಂದ ನಾವು ಲಿರೀಶಾ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕಿತ್ತು. ಹಾಗಾಗಿ ಅದಕ್ಕೆಲ್ಲ ಏನೇನು ಥಿಂಗ್ಸ್ ಬೇಕು ತೊಗೊಳೋಕ್ಕೆ ಅಂತ ಭವಾನಿ ಸ್ಟೋರ್ಸ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲೇ ಇಲ್ಲ. ಅದಾದಮೇಲೆ ಸ್ವಲ್ಪ ನನಗೆ ಹೇರ್ ಕ್ಲಿಪ್ಸ್ ಬೇಕಿತ್ತು ಅಂತ ನಕ್ಷತ್ರ ಕಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಲಿರೀಶಾ ನನ್ನ ಜೊತೆ ಬಂದು ಮತ್ತೆ ಏನೋ ಹೇಳ್ತಾ ಯಶು ಜೊತೆ ವಾಪಸ್ ಹೋದ್ಲು. ಆಮೇಲೆ ಒಳಗಡೆ ಹೋದ್ವಿ. ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇದ್ಲು. ನನಗೂ ಹೇರ್ ಕ್ಲಿಪ್ಸ್ ಬೇಕಿತ್ತು. ಬಟ್ ಅಷ್ಟೊಂದು ಕಲೆಕ್ಷನ್ದು ಇಟ್ಟೇ ಇರಲಿಲ್ಲ. ಇದು ನೋಡಿದ್ರೆ ದೊಡ್ಡ ಶಾಪು, ಒಂದು 20 ಇಟ್ಟಿದ್ರೇನೋ ಕ್ಲಿಪ್ಸು ಅಷ್ಟೇ. ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದ್ಸಲ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಕೂಡ ಜಾಸ್ತಿನೇ ಇತ್ತು. ಈ ಸಲ ಅಲ್ಲೇ ತಗೊಳ್ಳೋಣ ಅಂತ ಹೋದೆ. ಬಟ್ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತು ಸ್ವಲ್ಪ ಹಳೆ ಸ್ಟಾಕ್ಸ್ಗಳು ಇಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಹೇರ್ ಕ್ಲಿಪ್ಗಳು ಒಂದು 20-25 ಇತ್ತಷ್ಟೇ. ಅದು 20 ಇರಲಿಲ್ವೇನೋ, ಕೌಂಟ್ ಮಾಡಿದರೆ ಅಷ್ಟು ಬರ್ತಿರಲಿಲ್ಲ. ಅಷ್ಟರಲ್ಲಿ ಒಂದು 4-5 ಕ್ಲಿಪ್ಸ್ನ ತೊಗೊಂಡು ನಾನು ಮನೆಗೆ ಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡಿದ್ರೆ ಲಿರೀಶಾ ಬಿಟ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಅದೇನೋ ಕೇಳಿದ್ಲು ಟಾಯ್ಸು, ಅದನ್ನು ಕೊಡಿಸ್ಲಿಲ್ಲ ಯಶು. ಹಾಗಾಗಿ ಹಿಂಗೆ ಮಾಡ್ತಾ ಇದ್ದಾಳೆ. ಜಸ್ಟ್ ಮನೆಗೆ ಬಂದೆ. ಯಶು ನನ್ನ ಬಿಟ್ಟು ಪಾಪ ಕರ್ಕೊಂಡು ಹೋದರು ಮತ್ತೆ ಹೊರಗಡೆ. ಅವಳಂತೂ ಫುಲ್ ಬಿದ್ಕೊಂಡು ಒದ್ದಾಡ್ತಿದ್ಲು. ನನಗೆ ಸ್ವಲ್ಪ ಬೇಜಾರು ಆಗ್ತಿತ್ತು ಕೊಡಿಸ್ತಾ ಇಲ್ವನ ಅಂತ. ಜೊತೆಗೆ ಅವಳು ಆಡೋದು ನೋಡಿದ್ರೆ ನಗೊಂದು ಬರ್ತಿತ್ತು. ಸೊ ನೀವೇ ತಗೊಟ್ಟಿಲ್ಲ, ತುಂಬ ಕಾಸ್ಟ್ಲಿ ಇದೆ ಇದು. 600-700 ಹೇಳಿದ್ರು. ಡಾಕ್ಟರ್ದು ಇಂಜೆಕ್ಷನ್ನು ಮತ್ತು ಸ್ಟೆಥೋಸ್ಕೋಪ್ ಅದೆಲ್ಲ ಕಿಟ್ ಬರುತ್ತಲ್ಲ ಮಕ್ಕಳು ಆಟಾಡೋದು, ಆ ಥರದ್ದು ಆಟ ಸಾಮಾನು ಅಷ್ಟೇ.
ಬಟ್ ಅದೇನಂದರೆ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಆಮೇಲೆ ಇವಳು ನೀಟಾಗಿ ಇಟ್ಕೊಳ್ಳೋದಿಲ್ಲ, ಒಂದಿನ ಆಡ್ತಾಳೆ, ಆಮೇಲೆ ಅದರದ್ದು ಏನು ಕ್ಯೂರಿಯಾಸಿಟಿ ಅದ್ರ ಮೇಲೆ ಹೋದ್ಮೇಲೆ ಬಿಸಾಡೋದೇ. ಅದು ಅಡುಗೆ ಪಾತ್ರೆ ಬರೋದಲ್ಲ, ಗ್ಯಾಸ್ ಸ್ಟವ್, ಕುಕ್ಕರು, ಅದನ್ನು ತಗೊಟ್ಟಿದ್ದೀನಿ ನಾನು. ಅದು ಎಲ್ಲೆಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ ಅದಂತೂ. ಸೊ ನೆಕ್ಸ್ಟ್ ಯಾವಾಗಾದ್ರೂ ತೊಗೊಳ್ಬೇಕು. ಅಂದರೆ ಸ್ವಲ್ಪ ಜಾಸ್ತಿ ರೇಟ್ ಆಯ್ತಲ್ಲಿ, ಬೇರೆ ಕಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಈಗ ವಿಶಾಲ್ ಮಾರ್ಟಲ್ಲಿ ಇರ್ಬೋದು ಅಥವಾ ಹೊರಗಡೆ ಅಂಗಡಿಗಳಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ನೋಡ್ಬಿಟ್ಟು ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ತೊಗೊಳ್ತೀನಿ ಅದನ್ನು ಒಟ್ಟಿನಲ್ಲಿ. ತುಂಬ ಬಿತ್ಕೊಂಡು ಒದ್ದಾಡಿದ್ಲು. ಹಾಗೆ ಇದು ಬರ್ಡೇ ಡ್ರೆಸ್ಸು ತಗೊಂಡ್ವಿ, ಬಟ್ ಇದನ್ನು ಇವತ್ತು ತೋರಿಸಲ್ಲ. ಯಾಕಂದರೆ ಆಲ್ರೆಡಿ ವಿಡಿಯೋದಲ್ಲಿ ಇದೆ ಅದು. ಅಷ್ಟರಲ್ಲೇ ಒಂದು ಫ್ರಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಕ್ಯೂರಿಯಾಸಿಟಿ ಇರಲಿಲ್ಲ, ನಾಳೆ ಬರ್ಡೇ ದಿನ ಹಾಕಿ ಅವತ್ತಿನ ವೀಡಿಯೋನ ಶೇರ್ ಮಾಡ್ತೀನಲ್ಲ, ಆವಾಗ ನೀವು ನೋಡಿ ಅದನ್ನು. ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 1000 ರುಪೀಸು. ಸ್ವಲ್ಪ ಡಿಸ್ಕೌಂಟ್ ಆಯಿತು, 1000 ರುಪೀಸ್ ಅಂತ ಹೇಳಿದ್ರು. ಓಕೆನಾ, ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆಮೇಲೆ ನಂಗೆ ಸ್ವಲ್ಪ ಹೇರ್ ಕ್ಲಿಪ್ ತೊಗೊಬೇಕಿತ್ತು. ಲಿರಿಷಾಗೆ ಒಂದು ಬ್ರೇಸ್ಲೆಟ್ ಥರ ತೊಗೊಂಬಂದೆ. ಸರ ಏನು ತಗೊಳ್ಳಿಲ್ಲ ಅವಳಿಗೆ, ಯಾಕಂದರೆ ಚಿನ್ನದೇ ಇದೆ ಚೈನ್ ಹೊಡೆದು, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕೈಗೆ ಮಾತ್ರ ಬ್ರೇಸ್ಲೆಟ್ ಥರ ಒಂದು ತೊಗೊಂಡು ಬಂದಿದ್ದೀನಿ. ಸೊ ನಾಳೆ ಬರ್ಡೇಗೆ ಅದನ್ನ ರಿವೀಲ್ ಮಾಡ್ತೀನಿ. ಸ್ವಲ್ಪ ಕಾಣಿಸ್ಬಿಡ್ತಿದೆ. ಸೊ ಆಗಲೇ 7:45 ಆಗ್ತಾಯಿದೆ. ಬೇಗ ಅಡುಗೆ ಮಾಡಬೇಕು, ಹೊಟ್ಟೆ ಹಸಿತಿದೆ. ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲ. ಏನಾದರೂ ಪ್ರಿಪೇರ್ ಮಾಡಬೇಕು ಸದ್ಯಕ್ಕೆ. ಸ್ವಲ್ಪ ಫ್ರೆಶ್ ಆಗಿ ಬಂದುಬಿಟ್ಟು ಹಾಗೆ ಇವಾಗ ನಾನು ಊಟಕ್ಕೆ ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಪಲಾವ್ ಬೆಳಗ್ಗೆ ಮಾಡಿಬಿಟ್ಟಿದ್ವಿ, ಅದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಈ ಉಪ್ಪಿಟ್ಟು ಇದೆಲ್ಲ ಆಗೋಲ್ಲ ಈ ಟೈಮಲ್ಲಿ ತಿನ್ನೋದಕ್ಕೆ ನನಗೆ. ಆಮೇಲೆ ಚಪಾತಿ ಏನಾದರೂ ಮಾಡೋಣ ಅಂದರೆ ಏನು ಹಬ್ಬದ ದಿನ ಚಪಾತಿ ಮಾಡೋದು ಅಂತ ಹೇಳಿ ಅದನ್ನು ಕೂಡ ಮಾಡಲಿಲ್ಲ. ಅಷ್ಟರಲ್ಲಿ ನನಗೆ ಮೆಣಸಿನ ಬಜ್ಜಿ ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಯಶು ಕೂಡ ಅದನ್ನೇ ಮಾಡು ಅಂದರು. ಇದು ಸಾಮಾನ್ಯವಾಗಿ ಬಾಣಂತಿಯರಿಗೆ ಮತ್ತು ಮೆಚ್ಯೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಸೊ ಅದನ್ನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಜಾರ್ಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಇಂಪಾರ್ಟೆಂಟು. ಒಂದು 2.5 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ, ಆಪ್ಷನಲ್ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಬೆಳ್ಳುಳ್ಳಿ ಒಂದು 3-4 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಜೊತೆಗೆ ಬೇಳೆ ಸಾಂಬಾರು ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಹಾಗೆ ಯಶು ಹೊರಗಡೆ ಹೋಗಿದ್ರು ಅಂದೆ ಅಲ್ವಾ, ಬರ್ತಾ ಬಜ್ಜಿ ತಗೊಂಡು ಬಂದಿದ್ರು. ಬಾಳೆಕಾಯಿ ಬಜ್ಜಿ ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಕೂತಿದ್ದೆ. ಟೈಮ್ ಆಗಿಬಿಟ್ಟಿತ್ತು, ಬೇಗ ಹೋಗಿ ಒಗ್ಗರಣೆಗೆ ಹಾಕಬೇಕಿತ್ತು. ಬಟ್ ಇದನ್ನು ತಿಂತ ಹಾಗೆ ಕೂತಿದ್ದೆ. ಲಿರಿಷಾಗಿ ಇದೊಂದು ಟಾಯ್ ತಂದ್ಕೊಟ್ಟಿದ್ರು ಯಶು. ಇದು ಅವರು ಬರ್ತಾನೆ ತೊಗೊಂಡು ಬಂದಿದ್ರು ಕೆಲಸದಿಂದ ಬರಬೇಕಾದ್ರೆ. ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಈಗ ಒಗ್ಗರಣೆಗೆ ಹೇಗೆ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕಿ ಅದಕ್ಕೆ ಈ ಥರ ಬಿಡಿಸಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಪಪ್ಪು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಬೇಕು, ಜಾರ್ ತೊಳೆದಿದ್ದು. ಜಾಸ್ತಿ ಹಾಕ್ಕೊಳ್ಳೋ ಆಗಿಲ್ಲ, ಇದು ಗಟ್ಟಿಯಾಗಿ ಗೊಜ್ಜಿನ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಸಾಮಾನ್ಯ ಹುಚ್ಚೆಳ್ಳೆಣ್ಣೆ ಅದೆಲ್ಲ ಹಾಕ್ತಾರೆ, ಬಟ್ ನಾನಿಲ್ಲಿ ನಾರ್ಮಲ್ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಕುದಿಸ್ಕೊಂಡ್ರೆ ಮೆಣಸಿನ ಬಜ್ಜಿ ರೆಡಿ ಆಗುತ್ತೆ. ಇದನ್ನು ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಒಂದು 10-15 ಗಡ್ಡೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಅದನ್ನೇ ಬೆಳ್ಳುಳ್ಳಿ ಬಜ್ಜಿ ಅಂತ ಹೇಳ್ತಾರೆ. ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಆಮೇಲೆ ನನಗೆ ಏನಾದರೂ ಹಬ್ಬ ಅಲ್ವ ಇವತ್ತು, ಸ್ವೀಟ್ ಏನಾದರೂ ಮಾಡೋಣ ಅನ್ನಿಸ್ತು. ಸಡನ್ನಾಗಿ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಕೇಸರಿ ಬಾತ್ ಮಾಡಿರೋದು. ನನ್ನ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ಹೆಂಗೆ ಏನು ಅಂತ ಅವಳನ್ನೊಂದಷ್ಟು ತಲೆ ತಿಂದು ಕೇಳಿಕೊಂಡು ಮಾಡಿದ್ದೀನಿ. ನನಗೆ ಅದೇನೋ ಕೇಸರಿ ಬಾತ್ ನಾನು ತಿಂತಾನೂ ಇರಲಿಲ್ಲ, ನಾನು ಮಾಡ್ತಾನೂ ಇರಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ವರ್ಷ ಸ್ವಲ್ಪ ಇದೇನೋ ಪೊಟ್ಯಾಟೊ ಪಿಲ್ಲೋಸ್ ಅಂತ ಏನೋ ಮಾಡಿದ್ಲು. ಅದನ್ನು ಚೆನ್ನಾಗಿರುತ್ತೆ ಟೇಸ್ಟ್. ಇದು ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ನಮ್ಮ ಲಿರಿಷಿಂಗ್ ಅಂತ ಇದು ತುಂಬಾ ಇಷ್ಟ. ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತುಂಬ ಚೆನ್ನಾಗಿತ್ತು ಇವತ್ತಿನ ಡಿನ್ನರ್. ರೈಸ್ ಸಾಂಬಾರು ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಒಂದು ಒಳ್ಳೆ ಡಿನ್ನರ್ ಆಯಿತು ನಮಗೆ. ಮೆಣಸಿನ ಬಜ್ಜಿ, ರೈಸು ಮತ್ತು ಪೊಟ್ಯಾಟೊ ಪಿಲ್ಲೋಸ್ ಜೊತೆಗೆ ಕೇಸರಿ ಬಾತು. ಸೊ ಇದಾಗಿತ್ತು ನಮ್ಮ ಗೌರಿ ಹಬ್ಬದ ವ್ಲಾಗ್. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟು ಗಣೇಶ ಹಬ್ಬ ಹಾಗೆಯೇ ಲಿರಿಷಾ ಬರ್ಡೇ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಬಾಯ್, ಟೇಕ್ ಕೇರ್.